ಈಗ ರಾಶಿ ಫಲವನ್ನ ಮುಂದುವರಿಸ್ತಾರೆ ಗುರುಜಿ. ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ, ಕರ್ಕಾಟಕ ರಾಶಿಯಿಂದಲೂ ತಿಳಿಸ್ಕೊಡ್ತಾರೆ. ಮತ್ತೊಂದು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಇವತ್ತು ಸಾಂಬ ಸದಾಶಿವನಿಗೆ ತುಂಬೆ ಹೂವನ್ನು ಒಬ್ಬ ಭಕ್ತರು ಕಳಿಸ್ಕೊಟ್ಟಿದ್ದಾರೆ. ತುಂಬೆ ಹೂ ಕಳಿಸಿರೋದ್ರಿಂದ ಆ ತುಂಬೆ ಹೂವಿನ ದರ್ಶನ ಮಾತ್ರದಲ್ಲೇ ಸಾಕಷ್ಟು ಕೆಲಸ ಕಾರ್ಯ ಸಿದ್ಧಿ ಆಗುತ್ತೆ. ಇದು ನಮ್ಮ ವಾಹಿನಿಯಲ್ಲಿ ಸಾಕಷ್ಟು ಬಾರಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಎಂಥ ಕೋರ್ಟ್ ಕಚೇರಿ ಕೆಲಸ ಇರಲಿ, ಎಂತಹ ಸಮಸ್ಯೆಗಳಿರಲಿ, ಎಂಥ ಋಣಬಾಧೆ ಇದ್ರೂ ಸಹಿತ ಋಣಬಾಧೆ ಹರಿಸ್ಕೊಳ್ಳೋದಕ್ಕೂ ತುಂಬೆ ಹೂವಿನ ಗಿಡ, ತುಂಬೆ ಹೂವು, ಅದರ ದರ್ಶನ ಸಾಕಷ್ಟು ವಿಶೇಷ ಅಂತ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ಭಕ್ತರು ಕಳಿಸ್ಕೊಟ್ಟಿರ್ತಕ್ಕಂತಹ ತುಂಬೆ ಹೂ ಇದೆ. ಈ ತುಂಬೆ ಹೂವನ್ನ ಸಾಂಬ ಸದಾಶಿವನಿಗೆ ಅರ್ಪಣೆ ಮಾಡೋಣ. ಆದರೆ ಅರ್ಪಣೆ ಮಾಡೋದಕ್ಕೂ ಮುನ್ನ ನಾನು ಈ ತುಂಬೆ ಹೂವನ್ನ ಕೈಲಿಡಿದಾಗ ಒಂದು ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಆ ಮಂತ್ರವನ್ನು ನೀವು ಸಹಿತ 11 ಸರ್ತಿ ಹೇಳಿ. ನೀವು 11 ಸರ್ತಿ ನೀವು ಮನೇಲಿ ಕೂತು ಹೇಳ್ಕೊಳ್ಳಿ. ನಾನು ಹೇಳಿ ಶಿವನಿಗೆ ಈ ತುಂಬೆ ಹೂವನ್ನು ಅರ್ಪಣೆ ಮಾಡ್ತೇನೆ. ನಾನು ಇಲ್ಲಿ ಶಿವನಿಗೆ ಅರ್ಪಿಸತಕ್ಕಂಥ ಈ ತುಂಬೆ ಹೂವು ನೀವೇ ನಿಮ್ಮ ಸ್ವಾಸ್ಥ್ಯದಿಂದ ಅರ್ಪಿಸ್ತಿದ್ದೀರೇನೋ ಅಂತಕ್ಕಂತಹ ಮನಸ್ಥಿತಿ, ಅಂತಹ ಒಂದು ಮನಸ್ಸಲ್ಲಿ ನೀವು ಆ ಸಂಕಲ್ಪವನ್ನು ತಂದುಕೊಳ್ಳಿ. ಒಳ್ಳೆಯದಾಗಲಿ. ಈಗ ರಾಶಿ ಫಲವನ್ನು ಮುಂದುವರಿಸೋಣ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ತೀರಿ. ಭಗವತಿಯ ಸಂಪೂರ್ಣ ಅನುಗ್ರಹ ಇದೆ. ಶೀತಬಾಧೆಯಿಂದಲೂ ಒದ್ದಾಡ್ತಿದ್ದೀರಿ. ಆರೋಗ್ಯ ಸರಿಸಮಾನವಾಗಿಲ್ಲ, ಸಮಂಜಸವಾದಂತಹ ರೀತಿ ಇಲ್ಲ. ಆರ್ಥಿಕ ಪರಿಸ್ಥಿತಿಯಲ್ಲೂ ಹಣಕಾಸಿನ ಮುಗ್ಗಟ್ಟಿದೆ ಮತ್ತು ಯಾರೊಬ್ಬರನ್ನ ಮಾತಾಡಿದ್ರು ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಂದುಕೊಂಡು ಇಲ್ಲದ ಸಮಸ್ಯೆಯನ್ನು ಎದುರು ಮಾಡ್ಕೊಳ್ತಾ ಇದ್ದೀರಿ. ಆದಷ್ಟು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮೌನದಿಂದ ಇದ್ದರೆ ಬಹಳಷ್ಟು ಲೇಸು. ಇವತ್ತು ಮೌನ ಬಿಚ್ಚಿ ಮಾತಾಡಿ ನಿಮ್ಮ ಮನದಾಳದ ಮಾತನ್ನ ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳೋಕೆ ಹೋದ್ರೂ ಸಹಿತ ನಿಮ್ಮ ಕಷ್ಟವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಂಡ್ರು ಅದು ಇನ್ನೊಂದು ತರ ಸಮಸ್ಯೆ ಆಗುತ್ತೆ. ಇವತ್ತಿನ ದಿನ ಅಷ್ಟು ಸರಿಸಮಾನವಾದಲ್ಲ. ಸಮಂಜಸವಾದಂತಹ ದಿನವಿವತ್ತಲ್ಲದ್ರಿಂದ ಸ್ವಲ್ಪ ಎಚ್ಚರಿಕೆ ಬೇಕು, ಎಚ್ಚರಿಕೆಯ ನಡೆಬೇಕು. ಒಳ್ಳೆಯದಾಗ್ಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸಿದೆ. ಜೊತೆಗೆ ನೀವು ಪ್ರತಿನಿತ್ಯ ಅಥವಾ ಪ್ರತಿದಿನ ನಿಮ್ಮ ಅನುಷ್ಠಾನಗಳನ್ನು, ನೀವು ದೇವಾಲಯದ ದರ್ಶನವನ್ನು ಅಥವಾ ನೀವು ಮಾಡಬೇಕಾಗಿರ್ತಕ್ಕಂತಹ ಕೈಂಕರ್ಯಗಳನ್ನು ಎಷ್ಟೋ ಜನ ಸಿಂಹರಾಶಿಯವರು ಪಶು ಪಕ್ಷಿಗಳಿಗೆ ಒಂದಿಷ್ಟು ಆಹಾರವನ್ನು ಅಥವಾ ಬಡಬಗ್ಗರಿಗೆ ಒಂದಿಷ್ಟು ಅನ್ನದಾನವನ್ನು ಏನೇ ಆದರೂ ಸಹಿತ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಮೇಲ್ಗೈ ಸಾಧಿಸುವಂಥದ್ದು, ಒಂದಷ್ಟು 4 ಜನಕ್ಕಿಂತ ತಮ್ಮದೇ ಆದಂತಹ ಮನಸ್ಥಿತಿಯನ್ನ ಬೇರೊಂದು ತರಹ ಆಲೋಚನೆ ಮಾಡತಕ್ಕಂತಹ ಮನಸ್ಥಿತಿಯಲ್ಲಿ ತಾವಿರ್ತೀರಿ. ಅಂತಹ ಮನಸ್ಸುಳ್ಳಂತಹ ನಿಮಗೆ ಇವತ್ತಿನ ದಿವಸ ನೀವು ನಿಮ್ಮ ಸ್ವಹಸ್ತದಿಂದ 4 ಜನಕ್ಕೆ ಅನ್ನವನ್ನು ಬಡಿಸುವಂತಹದ್ದು ಅಥವಾ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಅನ್ನದಾನವನ್ನು ಮಾಡುವಂಥದ್ದು ಅಥವಾ ನೀವು ಮಾಡ್ತಕ್ಕಂತಹ ಕೈಂಕರ್ಯಗಳನ್ನು ಭಗವತಿನ ಎಲ್ಲವೂ ಸಹಿತ ದೇವರಿಗೆ ಒಪ್ಪಿಸಿ ದೇವರಂತೆ ಆತನ ಆಶೀರ್ವಾದದಂತೆ ನಡೀತಿದೆ ಅಂತ ಅಂತಹ ಒಂದು ಮನಸ್ಥಿತಿಯನ್ನು ತಂದುಕೊಂಡಿದ್ದೆ ಆದರೆ ಸಿಂಹರಾಶಿಯಲ್ಲಿ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4:20 ತನಕ 12ರಿಂದ 4:20 ಒಳಗಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ನೀವು ಯಾವುದೇ ಕೈಂಕರ್ಯ, ಯಾವುದೇ ಕೆಲಸಕ್ಕೆ ನೀವು ಕೈ ಇಟ್ಟರು ಆ ಕೆಲಸದಲ್ಲಿ ಯಶಸ್ಸನ್ನ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಆದರೆ ಮನಸ್ಸಲ್ಲಿರ್ತಕ್ಕಂತಹ ಬಾಧೆ, ಮನಸ್ಸಲ್ಲಿರ್ತಕ್ಕಂತಹ ನೋವು ಮತ್ತೊಬ್ಬರಲ್ಲಿ ಹೇಳ್ಕೊಳಕ್ಕಾಗ್ದಿರಾ, ಆ ನೋವನ್ನು ಒಳಗಿಟ್ಕೊಳ್ಳೋಕ್ಕೂ ಆಗ್ದಿರಾ ಸಾಕಷ್ಟು ನೋವು ಪಡ್ತಾ ಇರ್ತೀರಿ. ಕಣ್ಣನ್ನು ನೀರು ಹಾಕುವಂಥ ಪ್ರಮೇಯ ಎದುರಾದರೂ ಅದನ್ನು ಮುಚ್ಚಿಟ್ಟು ಮಾತಾಡುವಂತಹ ಪರಿಸ್ಥಿತಿ ಎದುರಾಗ್ತಿರುತ್ತೆ. ನಿಮ್ಮ ಮನದಾಳದ ಮಾತು, ಮನಸ್ಸಲ್ಲಿರ್ತಕ್ಕಂತಹ ನೋವನ್ನ ಬಾಯ್ಬಿಚ್ಚಿ ಮಾತಾಡಿದ್ರೆ ಮಾತ್ರ ಮತ್ತೊಬ್ಬರಿಗೆ ಅರ್ಥವಾಗುತ್ತೆ. ಆದರೂ ಕಷ್ಟಗಳೇನೇ ಇರಲಿ, ಎಂಥದ್ದೇ ಮನದಾಳದ ನೋವಿರಲಿ, ಆ ನೋವನ್ನ ಒಂದು ಗಿಡಮರಗಳ ಹತ್ರ ಹೇಳ್ಕೊಂಡು ನಿಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನ ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೋಬೋದೇ ವಿನಃ ಇನ್ನೋರ್ವ ವ್ಯಕ್ತಿ ಹತ್ರ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಆ ಹೇಳ್ಕೊಂಡಂಥ ಕ್ಷಣ ಮಾತ್ರ ನಿಮಗೆ ಸಮಾಧಾನ, ಮರುಕ್ಷಣ ಮತ್ತಷ್ಟು ನೋವನ್ನು ನೀವು ಪಡ್ತೀರಿ. ಆ ಸಾಧ್ಯವಾದಷ್ಟು ನಿಮ್ಮ ಕಷ್ಟ ಸುಖಗಳು ಏನೇ ಇದ್ರೂ ಯಾವುದಾದ್ರು ಒಂದು ವೃಕ್ಷದ ಬಳಿ ಹೇಳ್ಕೊಳ್ಳಿ. ಅದರಲ್ಲೂ ನಿಮ್ಮ ರಾಶಿ, ನಿಮ್ಮ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವೃಕ್ಷಗಳಿದ್ದರೆ ಆ ವೃಕ್ಷಗಳ ಹೆಸರು ನಿಮಗೆ ಗೊತ್ತಿದ್ರೆ ಅಂತಹ ವೃಕ್ಷದ ಹತ್ರ ಹೇಳ್ಕೊಳ್ಳಿ. ಅಥವಾ ಇದು ಯಾವುದೂ ಇಲ್ಲ ಅಂದರೆ ಔದುಂಬರ ವೃಕ್ಷದ ಮುಂಭಾಗದಲ್ಲಿ ನಿಂತು ನಿಮ್ಮ ಕಷ್ಟ ಸಮಸ್ಯೆಗಳನ್ನು, ಕಷ್ಟ ಸುಖಗಳನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ಔದುಂಬರ ವೃಕ್ಷದ ಸದಾಕಾಲ ಔದುಂಬರದಲ್ಲಿ ನಿಂತಿರ್ತಕ್ಕಂಥ ಗುರು ದತ್ತಾತ್ರೇಯರು ಸಂಪೂರ್ಣವಾದಂತಹ ಅನುಕೂಲ ನಿಮಗೆ ಒಂದು ಅನುಗ್ರಹವನ್ನು ಕೊಡ್ತಾರೆ. ಆ ದತ್ತಾತ್ರೇಯರ ಅನುಗ್ರಹ ಆದರೆ ನಿಮ್ಮ ನೋವಿಗೆ, ನಿಮ್ಮ ಕಷ್ಟಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಒಳ್ಳೆಯದಾಗಿ.